ತಗೋ ತಗೋ. ನಿನ್ನೆ ನಿನ್ನ ಮಗಳು ದುಡ್ಡು ಕದ್ದಿದ್ದನ್ನ ನಾನು ನೋಡಿದೆ. ಹಸದು ಹೊಟ್ಟೆಗೆ ಏನ್ ನೋಡಿದ್ರು ತಿನ್ಬೇಕು ಅನ್ಸುತ್ತೆ. ಆದ್ರೆ ನಿಂದು ನಿಯತ್ತು ನಿಯತ್ತು. ನಿನ್ನ ಗಂಡ ನನ್ನ ಹತ್ರ ಸಾಲ ತಗೊಂಡಿದ್ದಾನೆ ಗೊತ್ತಾ? ಆದ್ರೂ ನೀನು ಕೆಲಸಕ್ಕೆ ಬರ್ತಿದೀಯಾ? ಮೊದಲೇ ನಾನೊಂಥರ ಟೈಪು. ಕೆಲಸ ಮಾಡು, ನಿನ್ನ ಗಂಡನ್ನು ಕರ್ಕೊಂಬ, ನಾನು ಸ್ವಲ್ಪ ಡಿಸ್ಕಷನ್ ಮಾಡಬೇಕು. ನಂಗೆ ಯಾಕೆ ಬಂತು ಈ ಕೆಟ್ಟ ಬುದ್ಧಿ ಕಳ್ತನದ್ದು? ಹೇಗೋ ಹಳೆ ಬಟ್ಟೆ ಹಳೆ ಗೊಂಬೆ ಅಂತ ಸಿಕ್ತಿತ್ತು, ನಮ್ಮಂತವ್ರಿಗೆ ಬರ್ದಿರ್ಬೇಕಲ್ಲ. ಯಾಕೆ ಹಾಗಂತ್ಯ? ಹಾಗಾದ್ರೆ ಚಪ್ಪಲಿ ಆಸೆ ಬಿಟ್ಬಿಟ್ಯಾ? ಬಿಡ್ಬೇಕಷ್ಟೇ. ಸುಮ್ಮನೆ ಆ ರಶ್ಮಿ ಕೊಟ್ಟಿದ್ದ ಈಸ್ಕೊಬೇಕಾಗಿತ್ತು. ಡ್ರೈವರ್, ಈ ಚಪ್ಪಲಿ ತಗೊಂಡು ಆ ರೋಡಲ್ಲಿ ಹಾಕ್ಬಿಡಿ. 300 ರೂಪಾಯಿ ಇದು, ಎಷ್ಟು ಬಿಡ್ಬೇಕಾ? ಅದೇ ಸೂಜಿ ಕಾಣ್ಬೇಕಲ್ಲ. ಕಂಡ್ರೆ ತಗೋತಾಳೆ. ಅದ್ರ ಬದಲು ನೀವೇ ಕೊಟ್ಬಿಡಿ. ಅಯ್ಯೋ, ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ. ಫಸ್ಟ್ ನೀವು ಹೋಗಿ ತಗೊಂಡಲ್ಲ ಹಾಕಿ. ಆದ್ರೆ ನಾವ್ ಹಾಕಿರೋದು ಅಂತ ಗೊತ್ತಾಗ್ಬಾರ್ದು. ಹಾಕ್ಬಿಟ್ಟು ಸೈಲೆಂಟ್ ಆಗಿ ಆ ಕಡೆ ಹೊಟ್ಟೋಗಿ. ಆಯ್ತಾ? ಅಲ್ಲಾಡ್ರು. ಹೇ ಚಪ್ಲಿ, ನಿಮ್ಗೂ ಕಾಣ್ತಾ ಇದೀಯಾ? ಅಕ್ಕ, ನಮ್ಗೇನ್ ಕಣ್ ಕಾಣಲ್ವಾ? ನಾವೇನ್ ಕುಳ್ರ? ಹಾಗಲ್ಲ ಕಣೋ, ನಾನು ಎಲ್ಲಾದ್ರೂ ಅದೇ ಕಾಣುತ್ತೆ, ಅದಕ್ಕೆ. ಹೇ, ಅದೇ ತರದ್ದು. ಹಾಕೋ. ಯಾರೋ ಬೀಳ್ಸ್ಕೊಂಡು ಹೋಗಿದ್ದಾರೋ ಏನೋ. ಬೀಳ್ಸ್ಕೊಂಡು ಹೋಗಕ್ಕೆ ಅವ್ರೇನ್ ತಲೆ ಮೇಲೆ ಇಟ್ಕೊಂಡು ಹೋಗಿದ್ರ? ಬೆಟ್ಟಾಗಿರ್ಬೋದ. ಹೇ, ಚೆನ್ನಾಗಿದೆ ಅಲ್ವೇನ್ರ ನನ್ ಕಾಲ್ಗೆ? ಸೂಪರ್ ಆಗಿದೆ. ಹಾಯ್ ಸೀತೆ. ಹಾಯ್ ಕ್ಯಾತೆ. ಏ ರಶ್ಮಿ, ಬಾಯ್ಲಿ. ಇವಳು ಯಾಕೆ ಬಂದ್ಲಿಲ್ಲಿ? ಅವ್ಳಿಗೆ ಯಾರು ಗತಿನೇ ಇಲ್ವಾ? ಛೀ. ಹಾಯ್. ಏನು ಆಟ ಆಡ್ತಿದ್ದೀರಾ? ಇವತ್ತು ಫುಲ್ ಆಟ ಐತಿಯಾ? ಹೇ, ಅದ್ ನಂತರದ ಚಪ್ಲಿ ಅಲ್ವಾ? ರಶ್ಮಿ, ಅದೇನಂತ ಗೊತ್ತಾ? ಸುಮ್ನೆ ಇರೆ. ಖುಷಿ ಪಡೋ, ಆಟ ಆಡೋ. ರಶ್ಮಿನು ಜೊತೆಗಿರ್ಲಿ ಅನ್ನೋ. ಅವಳ ತರದೇ ಏನೋ ಚಪ್ಲಿ ನಿನ್ನ ಹತ್ರ ಇದೆ. ಅವಳೇನು ಫ್ರೆಂಡ್ ಅಲ್ವಾ? ಆಯ್ತು, ಸರಿ ಬನ್ನಿ ಹಾಗಾದ್ರೆ ಆಡೋಣ. ನಾವೆಲ್ಲರೂ ಫ್ರೆಂಡ್ಸೇ ಅಲ್ವಾ? ಕೊಡ, ಪರವಾಗಿಲ್ಲ, ಕೊಡೆ. ಅಣ್ಣ, ನಾನು ಗಂಗಾಧರ ಅಂತ ಅಣ್ಣ. ನನ್ನ ಹೆಂಡತಿ ನಿಮ್ಮನೆಲ್ಲ ಕೆಲಸ ಮಾಡ್ತಾಳಣ್ಣ. ಅಣ್ಣ, ಅದು ಗುಂಗ್ರು ನನಗೆ ನಿಮ್ಮ ಹತ್ರ ಸಾಲ ಕೊಡ್ಸಿದ್ದ ಅಣ್ಣ. ಎಷ್ಟು? 1.5 ಲಕ್ಷ ಅಣ್ಣ. ವಾಪಸ್ ಕೊಡೋದಕ್ಕೆ ಬಂದ? ಇಲ್ಲ ಅಣ್ಣ, ನಂಗೆ ಸ್ವಲ್ಪ ಟೈಮ್ ಬೇಕಿತ್ತು. ಏನಮ್ಮ, ಗುಂಗುರು ತುಂಬಾ ಟಾರ್ಚರ್ ಕೊಟ್ನಾ? ಓ ಗುಂಗುರು ಕರ್ಕೊಂಬಾರೋ.